ಶಾಲಾ ಶೈಕ್ಷಣಿಕ ವಾತಾವರಣ ಅತ್ಯುತ್ತಮವಾಗಿದೆ ಎನ್ನುವುದನ್ನು ಶಾಲೆಯ ಅಭಿವೃದ್ಧಿಯ ವಾರ್ಷಿಕ ವರದಿ ಸೂಚಿಸುತ್ತದೆ. ಪಿಎಂ ಶ್ರೀ ಶಾಲೆಯಲ್ಲಿ ಸಿಗುವ ಸೌಲಭ್ಯ ಹಾಗೂ ಗುಣಮಟ್ಟದ ಶಿಕ್ಷಣದ ಲಾಭ ಪಾಲಕರು ಪಡೆದುಕೊಳ್ಳಬೇಕೆಂದು ಜೊಯ್ಡಾ ತಹಶೀಲ್ದಾರ್ ಮಂಜುನಾಥ ಮುನ್ನುಳ್ಳಿ ತಿಳಿಸಿದ್ದಾರೆ. ಅವರು ಜೊಯ್ಡಾ ಉನ್ನತೀಕರಿಸಿದ ಪಿಎಂ ಶ್ರೀ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು. ಮುಂಬರುವ ಅಂತಿಮ ಹಂತದ ಪರೀಕ್ಷೆಯಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಉತ್ತಮ ಸಾಧನೆ ಮಾಡಿರೆಂದು ಹಾರೈಸಿದ್ದಾರೆ. ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶ್ಯಾಮ್ ಪೋಕಳೆ ಮಾತನಾಡಿ, ಶಾಲೆಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಮೇಶ್ ನಾಯ್ಕ ಅತ್ಯುತ್ತಮ ಶಾಶ್ವತ ವೇದಿಕೆ ನಿರ್ಮಿಸಿಕೊಟ್ಟು ಮಕ್ಕಳ ಪ್ರತಿಭೆಗೆ ಪರೋಕ್ಷವಾಗಿ ಪ್ರೋತ್ಸಾಹಿಸಿದ್ದಕ್ಕೆ ಅಭಿನಂದಿಸುತ್ತೇವೆ. ಶಿಕ್ಷಕರ ನಿರಂತರ ಪ್ರಯತ್ನ ಶಾಲೆ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದರು. ಕೆಪಿಸಿ ಸದಸ್ಯ ಸದಾನಂದ ದಬ್ಬಗಾರ ಮಾತನಾಡಿ, ಮಕ್ಕಳ ಪ್ರತಿಭೆ ಅನಾವರಣದ ಈ ವೇದಿಕೆಯಲ್ಲಿ ಪ್ರತಿಯನ್ನ ಕಣ್ತುಂಬಿಕೊಂಡು ಮಕ್ಕಳ ಸಾಧನೆಗೆ ಪ್ರೋತ್ಸಾಹಿಸೋಣ ಎಂದರು. ಮುಖಂಡ ರವಿ ರೆಡ್ಕರ ಮಾತನಾಡಿ, ಜಾತ್ಯತೀತ ಪಕ್ಷಾತೀತವಾಗಿ ಈ ವೇದಿಕೆಯಲ್ಲಿ ಹಿರಿಯರನ್ನ ಕರೆದು ಗೌರವಿಸಿದ್ದು ಹೆಮ್ಮೆಯ ಸಂಗತಿ. ಮುಂದೆಯೂ ಈ ಹಿರಿಯರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜಿಸೋಣ ಎಂದರು. ವೇದಿಕೆಯಲ್ಲಿ ಗ್ರಾಮದ ಧಾರ್ಮಿಕ ಮುಖಂಡ ವಿನೋದ್ ಮಿರಾಶಿ, ಹಿರಿಯರಾದ ಆನಂದ ಪೋಕಳೆ, ಅರುಣ ದೇಸಾಯಿ, ಕೆಎಲ್ ನಾಯ್ಕ, ಪಿವಿ ದೇಸಾಯಿ, ಮಾಬಳು ಕುಂಡಲ್ಕರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ, ಉಪಾಧ್ಯಕ್ಷ ಸಂತು ಮಂತೆರೋ, ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷ ಸುಭಾಷ್ ಗೌಡ, ಕಸಬಾ ಅಧ್ಯಕ್ಷ ಪಾಂಡುರಂಗ ಪಟಗಾರ, ಎಸ್ಡಿಎಂಸಿ ಉಪಾಧ್ಯಕ್ಷೆ ಭವಾನಿ ಚೌಹಾಣ್, ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ ನಾಯ್ಕ್, ಗೋಕುಲದಾಸ ನಾಯ್ಕ, ಶಾಲಾ ಸಮಿತಿ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಮಕ್ಕಳ ನೃತ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಮಕ್ಕಳು ಅತ್ಯುತ್ತಮ ಪ್ರತಿಭೆ ತೋರಿದ್ದು ಪಾಲಕರ ಪ್ರಶಂಸೆಗೆ ಪಾತ್ರರಾಯಿತು. ಮುಖ್ಯೋಪಾಧ್ಯಾಯ ಮಾದೇವ ಹಳಂದನಕರ ಅತಿಥಿಗಳಿಗೆ ಸ್ವಾಗತಿಸಿದರು. ಶಿಕ್ಷಕಿ ಹೂಳಿ ಕಾರ್ಯಕ್ರಮ ನಿರ್ವಹಿಸಿದರು. ಸುಧಾ ಹೆಗಡೆ ವಾರ್ಷಿಕ ವರದಿ ವಾಚನ ಮಾಡಿದರು. ವಾಣಿ ಹೆಗಡೆ ಮಕ್ಕಳ ಕಾರ್ಯಕ್ರಮ ನಡೆಸಿಕೊಟ್ಟರು. ಅಧ್ಯಕ್ಷ ಶ್ಯಾಮ್ ಪೋಕ್ಲೆಯವರ ಅಧ್ಯಕ್ಷತೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮಕ್ಕಳ ಸಾಂಸ್ಕೃತಿಕ ಹಬ್ಬವಂತಾಗಿದ್ದು ಪಾಲಕರು ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್ ಹರೀಶ್ ಮಧುರೆಡ್ಡಿ, ಎನ್ಕೆಎಸ್ ಟಿವಿ 4 ಜೊಯ್ಡಾ.